ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲಿ ನಮ್ಮ ಮನೆಯವರಿಗೆ ಬ್ಯಾಲೆನ್ಸ್ ಹಾಕ್ಸ್ಕೊಂಬ ಅಂತ ಒಂದು 500 ರೂಪಾಯಿ ಕೊಟ್ಟಿದ್ದೆ. ಅದ್ರಾಗೇನೋ ಬ್ಯಾಲೆನ್ಸ್ ಅಂಗಡಿ ಬಂದಾಗಿದ್ದು ಹೊತ್ತು ಮಧ್ಯಾಹ್ನ. ಸೊ ಹಾಗಾಗಿ ಬರುವಾಗ ಏನಪ್ಪ ಅಂತಂದ್ರೆ ಇದು ಚಿಕನ್ ಮತ್ತು ಎಗ್ ಎರಡು ಮಿಕ್ಸ್ ಮಾಡಿ ರೈಸ್ ಮಾಡಿದ್ರತ್ತ ಅದನ್ನು ತೊಗೊಂಬಂದಾರೆ. ನಾನು ಬೈಯಾಕತ್ತಿದ್ದೆ, ಅದು ನನ್ನ ಅಮೌಂಟ್ ಇತ್ತು. ಹಾಗಾಗಿ ನಾನು ಏನು ಹೇಳೀನಿ, ಒಂದು ಮಾಡಿದ್ರೆ ಒಂದು ಮಾಡ್ತಿಲ್ಲ, ರೊಕ್ಕ ಕೈಯಾಗ ರೊಕ್ಕ ಕೊಟ್ಟರೆ ಚಲ್ಲಂಗೆ ಚಿಕ್ಕಂಗೆ ಮಾಡ್ತಿಲ್ಲ ಅಂತ ಹಿಂಗೆ ಮಾತಿಗೆ ಮಾತು ಬೆಳೆಸ್ಕೊತಾ ಊಟ ತಿಂದ್ವಿ. ಬೈದ ಕೆರೇನು ತಿನ್ನೋದು ಬಿಡಲಿಲ್ಲ, ತಿಂದೆ. ಸೊ ಹೆಣ್ಮಕ್ಳೇ ಹೀಗೆ ಅಂತ ಅನ್ಕೋತೀನಿ. ಎಲ್ಲರೂ ಅವ್ರದ್ದು ಏನಂತಾರೆ, ಗಂಡದರ ಅಮೌಂಟ್ ಖರ್ಚು ಏನೋ ತಂದ್ರೂ ಅಷ್ಟೊಂದು ಇದಾಗಲ್ಲ. ನಮ್ಮ ಅಮೌಂಟ್ಲಿಂತ್ರ ಒಂದು ಸ್ವಲ್ಪ ಒಂದು 10 ರೂಪಾಯಿನೂ ಖರ್ಚಾದ್ರೂ ಒಂಥರ ಏನಂತಾರೆ ಸಿಟ್ಟು ಬಂದುಬಿಡುತ್ತೆ. ಸೊ ಹಾಗಾಗಿ ನೀ ತಿನ್ನಬೇಡ, ನಾನು ತಿಂತೀನಿ ಅಂತ ಹಿಂಗೆ ಮಾತಿಗೆ ಮಾತು ಹಚ್ಕೊತಾನೆ ತಿಂದ್ವಿ. ತಿಂದು ಸೊ ಇಷ್ಟಕ್ಕೆ 120 ಅಂತಂದ್ರೆ ನಾನು ಫುಲ್ ಶಾಕ್ ಆದೆ. ಇಷ್ಟಕ್ಕೆ 120 ಅಂತಂದೆ. ಹೌದು ಅಂದ್ರೆ ಮತ್ತು ನಾನು ನನ್ನ ಅಮೌಂಟ್ಲಿಂತ ನಾನು ತರ್ತಿರ್ತೀನಲ್ಲ, ಅವಾಗ ತಿಂತಿರ್ತಿಲ್ಲ ಅದು ಹಿಂಗೆ ಕಾಮಿಡಿ ಮಾಡ್ಕೋತಾ ತಿಂದ್ವಿ. ಹಾಗೇನೆ ಅದ್ರ ಜೋಡಿ ಸ್ವಲ್ಪ ಇದಕ್ಕೇನೆ ಕೆಂಪು ಮೆಣ್ಸಿನ್ಕಾಯಿ ಇರ್ತಾವಲ್ಲ, ಆ ಥರದ್ದೇನೋ ಕೆಂಪು ಚಟ್ನಿ ಅಂತ ಅಂತಾರತ್ತ ಫ್ರೆಂಡ್ಸ್, ಅದನ್ನು ತೊಗೊಂಬಂದಿದ್ರು. ಇದನ್ನು ತಿಂದು ಯಾಕೋ ಸ್ವಲ್ಪ ಬಿಸಿಲು ಭಾಳ ಅನ್ಸಾಕತ್ತಿತ್ತು. ಹಾಗಾಗಿ ಇಲ್ಲಿನೂ ಹಂಗೆ ಮಾಡಿದರು. 50 ರೂಪಾಯಿ ಕೊಟ್ಟಿದ್ದೆ, ಒಂದು ಮಜ್ಜಿಗೆ ಪ್ಯಾಕೆಟ್ ತೊಗೊಂಬ ಅಂತಂದ್ರೆ ನನಗೊಂದು ತಂದು ಕೊಟ್ಟರು, ಅವ್ರಿಗೊಂದು ತೊಗೊಂಬಂದರು. ಸೊ ಅವ್ರ ಕೈಯೊಳಗೆ ರೊಕ್ಕ ಸಿಕ್ತಂದ್ರೆ ಈ ಥರ ಮಾಡ್ತಾರೆ ಗಂಡ್ಮಕ್ಳು. ನಾವು ಒಂದು ರೂಪಾಯಿ ಜೋಡಿಸಿಡ್ತೇವೆ ಹೆಣ್ಮಕ್ಳು. ಗಂಡ್ಮಕ್ಳು ಒಂದು ಕ್ಷಣದಾಗ ಹೋಗಿ ಖರ್ಚು ಮಾಡಿಬಿಡ್ತಾರೆ. ಇಲ್ಲಿನೂ ನನಗೆ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ಆಯ್ತಂತ ಮಜ್ಜಿಗೆನ ಕುಡಿಬೇಕಂತ ಗ್ಲಾಸ್ ಒಳಗೆ ಹಾಕ್ಕೊಂಡು ಮಜ್ಜಿಗೆನ ಕುಡಿದ್ವಿ. ಊಟ ಮಾಡಿದ್ವಿ. ಊಟ ಮಾಡಿದ ಬಳಿಕ ಸ್ವಲ್ಪ ಮಜ್ಜಿಗೆನ ಕುಡಿದು ಹಾಗೇ ಸ್ವಲ್ಪ ಒಂದು 10-15 ನಿಮಿಷನೋ ಆ ಥರ ಮಲಗಿಸೋತನ ಕುಂತೆ. ಟೈಮೇ ಆಗಿಬಿಡ್ತು 4:30. ಹಾಗಾಗಿ ಬಟ್ಟೆನ ತೊಗೊಂಡ್ರೆ ಆಯ್ತಂತ ಹೊರಗೆ ಬಂದು ಬಟ್ಟೆನ ತೊಗೊಂಡು ಮಡಿಚಿಟ್ರೆ ಆಯ್ತಂತ. ಸೊ ಮಡಿಚಿಡಾಕತ್ತಿ ನೋಡಿ ಇವಾಗ. ಸೊ ನಾನು 4:30 ಆಯಿತು ಅಂದರೆ ಫಸ್ಟ್ ಮಾಡೋ ಕೆಲಸನೇ ಬಟ್ಟೆ ಮಡಿಚಿಟ್ಟು ಆಮೇಲೆ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಯಾಕಂತಂದ್ರೆ ಬಟ್ಟೆ ಅಷ್ಟನ್ನಾಗಲೇ ಒಣಗಿ ಬಿಟ್ಟಿರ್ತಾವೆ. ಇವಾಗ ಎಷ್ಟು ಒಂದು ತಾಸೊಳಗೆ ಒಣಗ್ತಾವೆ. ಬಿಸಿಲಂತೂ ಏನು ಮನುಷ್ಯರೇ ಒಣಗಬೇಕು ಆ ಥರ ಬಿಸಿಲೈತಿ. ಬಟ್ಟೆ ಏನು ಒಂದು ತಾಸೊಳಗೆ ಒಣಗಿಬಿಡ್ತಾವೆ, ಒಂದು ತಾಸದ್ರ ಒಳಗೆ ಒಣಗ್ತಾವೆ. ಸೊ ಹಾಗಾಗಿ ಬಟ್ಟೆನ ಮಡಚಿ ಇಟ್ಕೊಂಡ್ಬಿಟ್ಟೆ. ಭಾಳ ಬಿಸಿಲಿಗೆ ಬಿಟ್ಟರೆ ಕಲರೆಲ್ಲ ಹೋಗೋ ಚಾನ್ಸಸ್ ಇರ್ತಾವೆ ಬಟ್ಟೆದು. ಈ ಸ್ವಲ್ಪ ನಮ್ಮ ಮನೆಯವರು ಮನೆ ಕಲ್ಲಂಗಡಿ ತೊಗೊಂಬಂದಿದ್ರಲ್ಲ, ಅದನ್ನು ಕಟ್ ಮಾಡಿ ಸ್ವಲ್ಪ ಒಂದು ಪೀಸ್ ಇಟ್ಟಿದ್ರು. ಅದನ್ನು ಆ ಥರವಾಗ ಒದರಿ ಕೊಟ್ಟೆ. ತಿಂದ್ರೆ ಆಯ್ತು ಅಂತ ಅಂದ್ಕೊಂಡು ಹಾಗೆ ಕಸನ ಗುಡಿಸ್ಕೊಂಡೆ. ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯಿತು. ಸಂಜೆ ಆಯಿತು. ಬಾಗಿಲಿಗೆ ಸ್ವಲ್ಪ ನೀರು ಹೊಡ್ಕೋಬೇಕು ಅಂತ ಹೊರಗೂ ನೀರು ಹೊಡ್ಕೊಂಡು ಬಂದ್ರೆ ಆಯ್ತಂತ ಕಸ ಗುಡಿಸಿ ನೀರು ಹೊಡೆದೆ. ಅದು ಆರೇ ಬಿಡ್ತದೆ ಸಿಮೆಂಟ್ ಮೇಲೆ. ಹಾಗಾಗಿ ಇಲ್ಲಿ ಅಥವಾರ ಬೀಳ್ತಾನೆ ಅಂತ ಬೆಳಗ್ಗೆಲಿಂತ್ರ ಲಾಗ್ನ ಮಾಡಿದ್ದಿಲ್ಲ. ಸ್ವಲ್ಪ ಹುಷಾರಿಲ್ಲ. ಯಾಕಂತಂದ್ರೆ ಸ್ವಲ್ಪ ಕೈಕಾಲು ನೋವು, ಸ್ವಲ್ಪ ಬ್ಯಾಸ್ಗೆಗೆ ಒಂದು ನಿಮಿಷ ಫ್ರೆಂಡ್ಸ್, ನಾನೆಲ್ಲ ನೀರು ತಂದೆ. ಸೊ ಫ್ರೆಂಡ್ಸ್, ಬೆಳಗ್ಗೆಲಿಂತ್ರ ಲಾಗ್ನ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ಯಾಕಂತಂದ್ರೆ ಬರೀ ಇದೇ ಹೇಳ್ತಾರ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 2 ದಿನ ಆಯ್ತು ಹುಷಾರಿಲ್ಲ ನನಗೆ. ಸೊ ಬಿಸಿಲಿಗೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹೀಟ್ ಅಂದ್ರೆ ಸಿಕ್ಕಾಪಟ್ಟೆ ಹೀಟ್ ಆಗೈತಿ. ಗೊತ್ತಿಲ್ಲ ಯಾಕೆ ಹಂಗಾಗೈತಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಸ್ಟಿಕ್ಕರ್ ನಾ ಹಚ್ಚಿರ್ತೀನಿ, ನನ್ನ ಮಗ ತೆಗಿತಾನೆ ಆ ಥರವಾಗ. ಇವಾಗ ಊಟ ಮಾಡಿಸಿ ಮಲಗಿಸ್ಬೇಕು. ಇವಾಗ 1 ಗಂಟೆ ಆಗೈತಿ. ಬೆಳಗ್ಗೆಲಿಂತ್ರನೇ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ. ಯಾಕಂತಂದ್ರೆ ಇವತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿಲ್ಲ. ಯಾಕಂದರೆ ಸ್ವಲ್ಪ ನನಗೂ ಹುಷಾರಿರಲಿಲ್ಲ. ಹೀಟ್ ಜಾಸ್ತಿಯಾಗಿ ಫುಲ್ಲು ಏನಂತಾರೆ ಬೇಸಿಗೆಗೆ ಭಾಳ ಅಂದ್ರೆ ಭಾಳ ತ್ರಾಸಾಯಿತು. ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ವಿ. ಆಮೇಲೆ ಸ್ವಲ್ಪ ನೀರದು ಕೂಡ ನನಗೆ ಕಡಿಮೆ ಆಗೈತಿ. ಆ ಥರ ಯಾಕಪ್ಪ ಹಾಯ್ ಮಾಡೋ ಬಜ್ಜಿ. ಇವತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಲಿಲ್ಲ, ನನಗೋಸ್ಕರ ಕೆಲಸ ಬಿಟ್ಟರು. ಅಯ್ಯವ್ವ ಹೊಡಿತಾನ ಯಾಕೋ. ಕತ್ತಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಈ ಥರ ಇತ್ತು ಅಂತ ಅನ್ಕೋತೀನಿ. ಏನಪ್ಪ ಅಂತಂದರೆ ಇವಾಗ ಪಲಾವ್ ಮಾಡಬೇಕು. ಚಪಾತಿ ಅದನ್ನು ಮಾಡೋಕ್ಕೆ ಪೇಷನ್ಸ್ ಏನೂ ಇಲ್ಲ. ನಾನು ಇವತ್ತು ಬಟ್ಟೆನೂ ಜಾಸ್ತಿ ಒಗೆದು ಹಾಕಿಲ್ಲ. ಹಾಗಾಗಿ ಬಟ್ಟೆನೂ ಒಗೆದು ಹಾಕಿಲ್ಲ. ನಾಳೆ ಒಗೆದು ಹಾಕಿದ್ರೆ ಆಯ್ತು ಅಂತ. ಅಂದ್ರೆ ನನ್ನ ಒಂದು ಸೆಟ್ ಡ್ರೆಸ್ ಅದಾವೆ, ಇವರು ಒಗೆದು ಹಾಕೀನಿ. ಯಾಕಂತಂದ್ರೆ ಬೇಕಾಗ್ತಾವೆ ಡ್ರೆಸ್ ಅಂತ.
ಈ ಲೈಟ್ ಹಚ್ಚಿದ್ರೆ ಭಾಳ ಅಂದ್ರೆ ಭಾಳ ಕಾವಾಗುತ್ತೆ, ಗೊತ್ತಿಲ್ಲ ಯಾಕಂತ. ಆ ಥರ ನೀರು ಬೇಕನ್ನಪ್ಪಜಿ. ಇವಾಗ ಪಲಾವ್ ಮಾಡಬೇಕು. ಎಲ್ಲ ಥರ ಕಾಯಿಪಲ್ಯ ಅಂತೂ ಐತಿ. ಪಲಾವ ನೋಡ್ತೀನಿ, ಮೊಸರು ಬಜ್ಜಿ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಆ ಕಡೆನೂ ಮಜ್ಜಿಗೆಗೆ 50 ರೂಪಾಯಿ ಬಡ್ದು ಮಜ್ಜಿಗೆ ತಂದೀವಿ. ಮೊಸರು ನೋಡ್ತೀವಿ, ತೊಗೊಂಬರ್ತೀವಿ, ಇಲ್ಲಾಂದ್ರೆ ಇಲ್ಲ. ಸೌಂತಿಕಾಯಿ ಅದಾವ, ಬಜ್ಜಿ ಐತಿ. ಏನಂತಾರೆ, ಮೊಸರು ಬಜ್ಜಿ ಮಾಡಿದ್ರೆ ಚಲೋ ಆಗ್ತಿತ್ತು. ನೋಡೋಣ ಏನಂತಾರಂತ. ಸ್ವಲ್ಪ ಮತ್ತು ಇವಾಗ ರೊಕ್ಕದ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತಿ. ಹಾಗಾಗಿ ಸ್ವಲ್ಪ ಬರೀ ಕೊಡ್ತಿತ್ತು, ಕೊಟ್ಟೇವಿ. ಅದಕ್ಕಾಗಿ ರೊಕ್ಕದ ಪ್ರಾಬ್ಲಮ್ ಬರಾಕತ್ತೈತಿ. ಇರಲಿ ಬರಲಿ. ರೊಕ್ಕದ ಪ್ರಾಬ್ಲಮ್ ಜೊತೆ ನಮ್ಮ ಹೆಲ್ತ್ ಕೂಡ ಸ್ವಲ್ಪ ಹಾಳಾಗಕತ್ತೈತಿ. ಅಂದರೆ ಹೀಟ್ ಜಾಸ್ತಿ ಆಗಿಬಿಟ್ಟೈತಿ, ಗೊತ್ತಿಲ್ಲ ಯಾಕಂತ. ಅಲ್ಲೆಲ್ಲ ಇಲ್ಲಿಂದ ಗುಳಿ ಆಗ್ಯಾವೆ, ಇಲ್ಲೆಲ್ಲ ಬಾಯಿ ಒಳಗೆ ಗುಳಿ ಆಗ್ಯಾವೆ. ಪ್ಲೀಸ್ ನನಗೊಂದು ಏನಂತಾರೆ, ನಿಮ್ಮ ಕಡೆಯಿಂದ ಒಂದು ಸಜೆಸ್ಟ್ ಮಾಡಿ. ಜಾಸ್ತಿ ಹೀಟ್ ಆದರೆ ಏನು ಮಾಡ್ಬೇಕಂತ ಏನು ಆ ಥರ ಇದು ಜೀರಿಗೆ ನೀರು, ಎಳ್ನೀರು, ಆಮೇಲೆ ಬೆಲ್ಲದ ನೀರು, ಹುಣಸೆ ನೀರು, ಏನೇನೋ ಆ ಥರ ಅದನ್ನೆಲ್ಲ ಕುಡ್ದಿನಿ. ಆದರೂ ಕಡಿಮೆ ಆಗಿಲ್ಲ. ಮಾತಾಡೋಕ್ಕೂ ಬರಲ್ಲಾಗಿಲ್ಲ, ಆದ್ರೂ ಬಿಡೋಕ್ಕೆ ಇಲ್ಲಲ್ಲ ವಿಡಿಯೋಸ್ ಆ ಥರ. ಅದಕ್ಕೋಸ್ಕರ ನಾನು ಮಾಡಾಕತ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಪಲಾವ್ ಮಾಡಿ ಸಿಗ್ತೀನಿ ನಿಮ್ಗೆ. ಇಲ್ಲಿ ಬೀಟ್ರೂಟ್ ಪಲಾವ್ ಮಾಡ್ಬೇಕಂತ ಎಂಕೇರಿ ಬೀಟ್ರೂಟ್ ಇತ್ತಲ್ಲ, ಸೊ ಹಾಗಾಗಿ ನನ್ನ ಚಾನಲ್ನಾಗ ಬೀಟ್ರೂಟ್ ಪಲಾವ್ ಮಾಡಿದ್ದಿಲ್ಲ, ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇಲ್ಲಿ ಬಟಾಟಿ, ಗಜ್ಜರಿ, ಹಸಿಮೆಣಸಿಕಾಯಿ, ಬೀನ್ಸು, ಆಮೇಲೆ ಏನಪ್ಪ ಅಂತ ಬೀಟ್ರೂಟು, ಟೊಮೆಟೊ, ಈರುಳ್ಳಿನ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ತೊಗೊಂಬಂದಿದ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಗರಂ ಮಸಾಲ ಆ ಬಾಕ್ಸಿಗೆ ಹಾಕಬೇಕಂತ, ಅದನ್ನು ಹಾಕಿಟ್ರೆ ಆಯ್ತು ಅಂತ ಒಂದು ದೊಡ್ಡದು ತೊಗೊಂಬಂದಿದ್ರು. ವಾರ ಯಾವಾಗಲೂ ಸಣ್ಣದೊಂದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ತೊಗೊಂಬರ್ತಿದ್ರು. ಇವಾಗ ಅದು ಯೂಸ್ ಆಗುತ್ತೆ ಅಂತ ದೊಡ್ಡ ಪಾಕೆಟೇ ತೊಗೊಂಬಂದಿದ್ರು. ಸೊ ಇಲ್ಲಿ ಒಂದು 4 ಕಪ್ ಅಕ್ಕಿ ತೊಗೊಂಡಿದ್ದೀನಿ ನಾನು, ಚಹಾ ಕುಡಿ ಕಪ್ಲಿ. ಇವಾಗ ಇದನ್ನು ಒಂದು 2 ಸಲ ತೊಳೆದು ರೈಸ್ ಎಲ್ಲ ಒಗ್ಗರಣೆ ಕೊಡುತ್ತಾನೆ ಅಕ್ಕಿ ನೆನಿತಾವಂತ ಎಂಕೇರಿ ಇದೆಲ್ಲ. ಅದನ್ನೇನು ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು, ಆಮೇಲೆ ಉಪ್ಪು, ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಸೊ ನೋಡಿ, ಬೀಟ್ರೂಟ್ ರೈಸ್ ಸಿಂಪಲಾಗಿ ಬೀಟ್ರೂಟ್ ರೈಸ್ನ ರೆಡಿ ಮಾಡಕ್ಕೊಳತ್ತೀನಿ. ಆಮೇಲೆ 4 ಅದೇನು ಅಕ್ಕಿ ತೊಗೊಂಡಿದ್ಲ ಅಕ್ಕಿ 8 ಕಪ್ ಅಷ್ಟು ನೀರು ಹಾಕಿದ್ರೆ ರೈಸ್ ರೆಡಿ ಆಗುತ್ತೆ. ಅಷ್ಟರೊಳಗೆ 2 ಸೀಟಿ ಬರಟ್ಲೆ ನಮ್ಮ ಮನೆಯವರು ನಾನು ಮೊಸರು ಬಜ್ಜಿ ಅಂತ ಇಷ್ಟೇ ಅಂದೆ, ಮಾಡಿದ್ರೆ ಚಲೋ ಆಗ್ತೈತೆ ಇದ್ರ ಜೋಡಿ. ಹಾಗಾಗಿ ಮೊಸರನ್ನ ತೊಗೊಂಬಂದು ಅವರೇ ರೆಡಿ ಮಾಡಿದರು. ಸ್ವಲ್ಪ ಕೊತ್ತಂಬರಿ ಇರಲಿಲ್ಲ, ಸಾರಿ, ಈರುಳ್ಳಿ, ಆಮೇಲೆ ಸೌತೆಕಾಯಿ, ಗಜ್ಜರಿನ ತುರಿದ್ಕೇರಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಮೊಸರು, ಸ್ವಲ್ಪ ಚೂರು ನೀರು ಹಾಕಿರೋ, ಯಾಕಂದರೆ ಮೊಸರು ಭಾಳ ಗಟ್ಟಿ ಇರುತ್ತಲ್ಲ. ಹಾಗಾಗಿ ಇವಾಗ ಇದನ್ನು ಮೊಸರು ಬಜ್ಜಿನ ಮಾಡಿಟ್ರು. ಅದ್ರ ಜೋಡಿ ಕಾಂಬಿನೇಷನ್ ಭಾರಿ ಇರ್ತೈತೆ ರೈಸ್ ಜೋಡಿ. ಅಷ್ಟರೊಳಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೀಟ್ರೂಟ್ ರೈಸ್ ರೆಡಿ ಆಯಿತು. ನೋಡಿ ಎಷ್ಟು ಚಂದ ಅಂದ್ರೆ ಎಷ್ಟು ಚಂದ ಬಂದೈತಿ. ಭಾರಿ ಅಂದ್ರೆ ಭಾರಿ ಬಂದಿತ್ತು. ಟೇಸ್ಟ್ ಚಲೋ ಆಗಿತ್ತು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಊಟ ಮಾಡಿದ್ವಿ. ರೈಸ್ ಮತ್ತು ಮೊಸರು ಬಜ್ಜಿ ಜೋಡಿ ಊಟ ಮಾಡಿದ್ವಿ ಫ್ರೆಂಡ್ಸ್. ಊಟ ಮಾಡಿ ಸಿಗ್ತೀನಿ. ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್.